ದಕ್ಷಿಣ ಭಾರತದ ಪ್ರಸಿದ್ಧ ಶಿರಸಿ ಮಾರಿಕಾಂಬಾ ದೇವಿ ಜಾತ್ರಾ ಮಹೋತ್ಸವವು ಫೆಬ್ರವರಿ 24ರಿಂದ ಮಾರ್ಚ್ 4ರ ತನಕ ನಡೆಯಲಿದೆ ಎಂದು ದೇವಸ್ಥಾನದ ಪುರೋಹಿತರಾದ ಶರಣ್ ಆಚಾರ್ಯ ಕರಕೈ ರಾಮಕೃಷ್ಣ ಭಟ್ ಅವರು ಜಾತ್ರೆಯ ದಿನಾಂಕವನ್ನು ಪ್ರಕಟಿಸಿದರು. ಫೆಬ್ರವರಿ 24ರಂದು ದೇವಿಯ ರಥದ ಕಲಶಾರೋಹಣ, ಕಲ್ಯಾಣ ಪ್ರತಿಷ್ಠೆ, 25ರಂದು ರಥೋತ್ಸವ, 26ರಿಂದ ಸೇವೆಗಳು ನಡೆಯಲಿವೆ. ಮಾರ್ಚ್ 4ರ ಬೆಳಗ್ಗೆ 11 ಗಂಟೆಯ ತನಕ ಪೂಜಾ ಸೇವೆಗಳು ನಡೆಯಲಿದ್ದು, ಬಳಿಕ ವಿಸರ್ಜನಾ ವಿಧಾನಗಳು ನಡೆಯಲಿವೆ ಎಂದು ತಿಳಿಸಿದರು. ಶ್ರೀದೇವಿಯ ಮಂಟಪದ ವಿಸರ್ಜನೆ ಅಂದರೆ ಕಳುಚುವ ದಿನಾಂಕ 7/1/2026 ಬೆಳಿಗ್ಗೆ ಬುಧವಾರ ದಿವಸ ಬೆಳಿಗ್ಗೆ 11 ಗಂಟೆ 57 ನಿಮಿಷದಿಂದ 12 ಗಂಟೆ 6 ನಿಮಿಷದ ಒಳಗೆ ದೇವಿಯ ಮಂಟಪವನ್ನು ಹೊರಬೀಡು ದಿನಾಂಕ 3/2/2026 ಮಂಗಳವಾರ ರಾತ್ರಿ 9:30 ಗಂಟೆಯಿಂದ ಪ್ರಾರಂಭವಾಗುತ್ತದೆ. ಜನವರಿ 7ರಂದು ದೇವಿಯ ಪ್ರತಿಷ್ಠಾ ಮಂಟಪ ಕಳಚುವುದು, ಫೆಬ್ರವರಿ 3ಕ್ಕೆ ಮೊದಲ ಹೊರಬೀಡು, 6ಕ್ಕೆ 2ನೆಯ ಹೊರಬೀಡು, 10ಕ್ಕೆ 3ನೆಯ ಹೊರಬೀಡು, 13ಕ್ಕೆ ರಥದ ಮರಕ್ಕೆ ಪೂಜೆ, ಫೆಬ್ರವರಿ 13ಕ್ಕೆ 4ನೇ ಹೊರಬೀಡು ನಡೆಯಲಿದೆ. ಫೆಬ್ರವರಿ 18ರಂದು ದೇವಿಯ ವಿಗ್ರಹ ವಿಸರ್ಜನೆ, ಫೆಬ್ರವರಿ 24ರಿಂದ ರಥಕ್ಕೆ ಕಲಶ ಪ್ರತಿಷ್ಠೆ, ರಾತ್ರಿ ಕಲ್ಯಾಣ ಪ್ರತಿಷ್ಠೆ, ಫೆಬ್ರವರಿ 25ರಂದು ರಥೋತ್ಸವ, ಬಳಿಕ ಶೋಭಾಯಾತ್ರೆ. ಫೆಬ್ರವರಿ 26ರಂದು ಜಾತ್ರಾ ಗದ್ದುಗೆ ಸೇವೆ ಸ್ವೀಕಾರ ಬೆಳಗ್ಗೆ 5ರಿಂದ ನಡೆಯಲಿದೆ. ಮಾರ್ಚ್ 5ರಂದು ಜಾತ್ರೆ ಮುಕ್ತಾಯವಾಗಲಿದೆ. ಯುಗಾದಿ ಮಾರ್ಚ್ 19ರಂದು ದೇವಿ ಪುನಃ ಪ್ರತಿಷ್ಠಾಪನೆ ಆಗಲಿದೆ ಎಂದು ತಿಳಿಸಿದರು. ಶುಕ್ರವಾರ 6/2/2026 3ನೇ ಹೊರಬೀಡು ಮಂಗಳವಾರ 10/2/2026 ನಮಗೆ ದೇವಿಯ ಜಾತ್ರೆಗೆ ಅತ್ಯಂತ ಪ್ರಮುಖವಾದ ಮರ, ಇದಕ್ಕೆ ಕಚ್ಚೆ ಹಾಕಿ ಪೂಜೆ ಮಾಡುವ ವಿಧಾನ ಮಧ್ಯಾಹ್ನ 11 ಗಂಟೆ 48 ನಿಮಿಷದಿಂದ 11 ಗಂಟೆ 52 2026 ರಾತ್ರಿ 9:30 ಗಂಟೆ ನಂತರ. ಹಾಗೆ ಶ್ರೀದೇವಿಯ ರಥದ ಮರ. ಶಾಸಕ ಭೀಮಣ್ಣ ನಾಯ್ಕ್, ದೇವಸ್ಥಾನದ ಅಧ್ಯಕ್ಷ ಆರ್ಜಿ ನಾಯ್ಕ್, ಉಪಾಧ್ಯಕ್ಷ ಸುದೇಶ್ ಜೋಗಳೇಕರ್, ಬಾಬುದಾರ್, ಪ್ರಮುಖ ಜಗದೀಶ್ ಗೌಡ, ಡಿಎಸ್ಪಿ ಗೀತಾ ಪಾಟೀಲ್, ಎಸಿ ಕಾವ್ಯಾರಾಣಿ, ಧರ್ಮದರ್ಶಿಗಳಾದ ಸುಧೀರ್ ಹಂದ್ರಾಳ್, ಎಸ್ಪಿ ಶೆಟ್ಟಿ, ವತ್ಸಲಾ ಹೆಗಡೆ, ಪೌರಾಯುಕ್ತ ಪ್ರಕಾಶ್ ಚನ್ನಪ್ಪನವರ್ ಇತರರು ಉಪಸ್ಥಿತರಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಸಿರ್ಸಿ.